ದಿವ್ಯಾ 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 ಏನು ಮುದುಕಿ ಕಿರ್ಚ್ತಾ ಇದ್ದಾಳೆ? ಹಸಿವಾಗ್ತಿದೀಯೇನೋ? ಏನಜ್ಜಿ, ನೀನು ನಿಮ್ಮಣ್ಣ ಅಷ್ಟು ದೊಡ್ಡವರಾಗ್ಬಿಟ್ರಾ? ಮನೇಲಿ ದೊಡ್ಡವರು ಇದಾರೆ ಅನ್ನೋದನ್ನ ಮರ್ತ್ಬಿಟ್ರಾ? ಏನಾಯ್ತು ಅಜ್ಜಿ? ಏನಾಯ್ತು ಅಂದ್ರೇನು? ಶಾಪಿಂಗ್ ಮಾಲ್ ಅಲ್ಲಿ ಅಷ್ಟು ದೊಡ್ಡ ವಿಷಯ ನಡೆದಿದೆ, ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಇದು ಅಂತ ಆಯ್ತು ವಿಷಯ. ಇದಕ್ಕೆ ಕಿರಿಸ್ತಾ ಇದ್ದಾಳೆ. ಮುದುಕಿಗೆ ತಾಳ್ಮೆ ಅಂತೂ ಇಲ್ಲ, ಆದ್ರೆ ಕೋಪ ಮಾತ್ರ ತುಂಬಾನೇ ಇದೆ. ಶಶಿ ಹೇಳೋವರೆಗೂ ನಮಗೂ ಗೊತ್ತಿರ್ಲಿಲ್ಲಮ್ಮ. ಇಂಥ ವಿಷಯನ ನೀನ್ ಹೇಳಿಲ್ಲ ಅಂದ್ರೆ ಹೇಗೆ? ದೊಡ್ಡವರಾಗಿ ಎಲ್ಲ ನಿರ್ಧಾರ ನೀವೇ ತಗೋಬೇಡಿ. ಒಳ್ಳೇದೋ ಕೆಟ್ಟದೋ ನಮ್ಮ ಹತ್ರ ಹೇಳಿ. ನಾವು ಬದುಕ್ತಾ ಇರೋದು ನಿಮ್ಗೋಸ್ಕರ ಅಲ್ವಾ? ಸಾರಿ ಅಜ್ಜಿ, ನಿಮಗೆ ಹೇಳಿ ಭಯ ಪಡ್ಸೋದ್ ಬೇಡ ಅಂತ ಹೇಳಿಲ್ಲ. ಜೊತೆಗೆ ನಿಮ್ಮ ಆರೋಗ್ಯನೂ ಸರಿ ಇಲ್ಲ. ಇಂಥದ್ದನ್ನ ಹೇಳ್ಬೇಕಮ್ಮ. ನೀವು ಮುಚ್ಚಿಟ್ರೇನೆ ನಮಗ್ ಭಯ ಆಗೋದು. ಆದ್ರೂ ಅಣ್ಣ ಇರ್ಬೇಕಾದ್ರೆ ನನಗೇನಾಗತ್ತಜ್ಜಿ? ಇವತ್ತು ನಿನ್ನ ಕಾಪಾಡಿದ್ದು ನಿಮ್ ಅಣ್ಣ ಅಲ್ಲಮ್ಮ, ನಿನ್ ಗಂಡ. ನಿನ್ ಬಾಯಿಗೆ ಬಾಯಿ ಇಟ್ಟು ಉಸಿರು ಕೊಟ್ಟಿದ್ದು ನಿನ್ ಗಂಡನೇ ಕಣಮ್ಮ. ರಕ್ತ ಸಂಬಂಧ, ಮಾಂಗಲ್ಯ ಸಂಬಂಧ ನಿನಗ್ ರಕ್ಷೆಯಾಗಿ ಜೊತೆಗಿದೆ, ನಾವಿಲ್ಲ ಅನ್ನಲ್ಲ. ಆದ್ರೆ ಯಾವುದೇ ವಿಷಯ ಆದ್ರೂ ನಮ್ಮ ಹತ್ರ ಹೇಳ್ಬೇಕು. ಕಲ್ಪನಾ, ಕುಂಕುಮದ ನೀರ್ ತಂದು ದಿವ್ಯಾಗೆ ದೃಷ್ಟಿ ತೆಗಿ. ಸರಿ ಅಜ್ಜಿ. ಏನು ಶಾಕ್ ಆಗ್ತಿದ್ದಾಳೆ? ಆ ವಿಷಯ ಅವಳಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮ ದಿವ್ಯಾ, ದೃಷ್ಟಿ ತೆಗೆಸ್ಕೊಮ್ಮ. ಇವಾಗ ನೋಡು, ನಿಮ್ಮ ಅತ್ತಿಗೆ ನಮ್ ಬಗ್ಗೆ ಕೂಡ ಹೇಳ್ತಾಳೆ. ಹಾದಿ ಕಣ್ಣು, ಬೀದಿ ಕಣ್ಣು, ಪಾಪಿಷ್ಟ್ರ ಕಣ್ಣು, ಎಲ್ಲರ ದೃಷ್ಟಿನೂ ಹೋಗ್ಬೇಕು. ಹೇಳ್ದೆ ಅಲ್ವಾ ಹೇಳ್ತಾಳೆ ಅಂತ? ಅವ್ರ ಅನ್ನಕ್ ಮುಂಚೆ ನೀವೇ ಹೇಳ್ಬಿಟ್ರಿ. ನಿಮ್ ಬಗ್ಗೆ ಗೊತ್ತಿದೆ ಅವ್ರ ಹಾಗೆ ಹೇಳಿದ್ದು. ಹೋಗಿ ಕೈಕಾಲ್ ತೊಳ್ಕೊಂಬಾ. ಶಶಿ, ನನ್ ಜೊತೆ ಬಾ.